ಸೊ ನಾ ಇವಾಗ ಉಳ್ಕೊಂಡಿರೋದು ಬಸವನ ಬಾಗೇವಾಡಿ ಬಾಸವಾಡಿ ಪೆಟ್ರೋಲಿಯಂ. ಇದು ತುಂಬಾ ಚೆನ್ನಾಗಿದೆ, ಯಾಕಂದರೆ ಇದು ಇನ್ನು ಸ್ಟಾರ್ಟಿಂಗ್, ಇದು ಬರೀ 4 ಮಂತ್ ಐತೆ ಅಷ್ಟೇ, ಇನ್ನೆಲ್ಲ ಕೆಲಸ ನಡೆದಿದೆ. ನೋಡೋಕ್ಕಂತೂ ಸಖತ್ತಾಗಿದೆ, ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೀನಿ. ಇಲ್ಲಿರೋರು ತುಂಬ ಒಳ್ಳೆಯವರು ಜನ, ನೋಡಿ ಖುಷಿ ಆಯಿತು. ಇದರಲ್ಲಿ ಇರೋದು 4 ಜನ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಅದೇ ಥರ ಇವರು ಇದ್ದಾರೆ. ತುಂಬಾ ಖುಷಿ ಆಯಿತು ನೋಡಿ. ಹಲೋ, ಹಾಯ್. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆನೇ ಪ್ರವೀಣ್ ಕಲಾರ್ ಅವರು ಭೇಟಿ ನೀಡಿದರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನೋಡಿದೆ, ಯಾಕಂದರೆ ಅವರು ಗೋವಿಂದ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಬರ್ತಿರುವಾಗ ತಾಳಿಕೋಟೆಯಲ್ಲಿ ಸಿಕ್ಕರು. ಅವರಿಂದ ಒಂದು ಹೆಲ್ಪ್ ಐತೆ, ಏನಪ್ಪ ಅಂದರೆ ದೊಡ್ಡದಾಗಿ ಹೆಲ್ಪ್ ಐತೆ. ಯಾಕಂದರೆ ಅವರಿಂದ ನನಗೊಂದು 30 ಸೆಕೆಂಡ್ ಡ್ರೋನ್ ವೀಡಿಯೋ ಮಾಡಿಕೊಡು ಅಂತ ಕೇಳಿದೆ, ಖುಷಿಯಿಂದ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಮತ್ತು ಹಂಗಿಂಗೂ ಸೈಕಲ್ ತಗೊಂಡು ಬಂದು ಹೂವಿನ ಇಪ್ಪರಿಗಿದಾಗ 2 ಸ್ಕೂಲಲ್ಲಿ ಭೇಟಿ ನೀಡಿದೆ. ಅಂದರೆ ಗಂಡು ಮಕ್ಕಳು ಅವ್ರದ್ದೊಂದು ಬೇರೆ ಸ್ಕೂಲು, ಮತ್ತು 1ರಿಂದ 7ನೇ ತರಗತಿ ಹೆಣ್ಣು ಮಕ್ಕಳು ಅವ್ರದ್ದೊಂದು ಬೇರೆ ಸ್ಕೂಲು. ನೋಡಿ ವಿಚಿತ್ರ ಇತ್ತು ಗುರು, ಈ ಥರ ಅನ್ಎಕ್ಸ್ಪೆಕ್ಟೆಡ್ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದೆ, ಫಸ್ಟ್ ಟೈಮ್ ಕೇಳಿದೆ. ಹಂಗೆ ಪರವಾಗಿಲ್ಲ ಅಂತಂದು 2 ಸ್ಕೂಲ್ನೂ ಮಾಡ್ಕೊಂಡು ಬಂದುಬಿಟ್ಟೆ. ಇವತ್ತು ಬಸವನ ಬಾಗೇವಾಡಿದಾಗ ಉಳ್ಕೊಂಡಿದ್ದೀನಿ, ಇದೇ ಪೆಟ್ರೋಲ್ ಬಂಕ್ ಹತ್ರ. ನಾನು ಸೈಕಲು ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಯಾಕೆ ಉಳ್ಕೊಂಡಿನಿ ಅಂದರೆ ನಾನು ಮೇ ಬಿ 4:15ಗೆ ಬಂದಿದೆ. ಯಾಕಂದರೆ ಶಿವಪುತ್ರ ಅವರು, ಯಾಕಂದರೆ ಬಸವನ ಬಾಗೇವಾಡಿಯಲ್ಲಿ ಇರ್ತಾರಲ್ಲ, ಅವ್ರ ವೀಡಿಯೋ ಎಲ್ಲ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಅವ್ರನ್ನ ಭೇಟಿ ನೀಡೋಕ್ಕಂತ ಖುಷಿಯಿಂದನೇ ಬಂದೆ. ಬಟ್ ಅವರಿಲ್ಲ, ಏನೋ ಜಾತ್ರೆಗೆ ಹೋಗಿದ್ದಾರೆ ಅಂತ. ಅವ್ರ ಹತ್ರ ಫೋಟೋ ಹೇಳ್ಬೇಕಂತ ತುಂಬ ಆಸೆ, ಆದರೆ ಇನ್ನೂ ಸಿಕ್ಕಿಲ್ಲ ನನಗೆ. ಜಾತ್ರೆಗೆ ಹೋಗಿ ಶೂಟಿಂಗ್ ಹೋಗಿದ್ದಾರೆ ಅಂತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಅವರು ಅಲ್ಲಿ ಅವ್ರ ಬಳಿ ಇರ್ತಕ್ಕಂಥ ಫ್ರೆಂಡ್ಸು ನಂಬರ್ ಕೊಟ್ಟಿದ್ದೆ, ಅವ್ರು ಕಾಲ್ ಮಾಡಿ ಕೇಳಿದೆ. ಆಮ್ಯಾಗ ಬರ್ತಾರೆ, ಇನ್ನೊಂದು ಅವರ್ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದರು. ಪರವಾಗಿಲ್ಲ ಅಂತಂದು ನಾನು ಇಲ್ಲೇ ಸೈಕಲ್ ಪಾರ್ಕ್ ಮಾಡೀನಿ. ಇನ್ನೂ 1 ಅವರಲ್ಲಿ ಏನಾನು ಕಾಲ್ ಮಾಡಿದರೆ ಹೋಗ್ಬೇಕು. ಹೋಗಿ ಸೈಕಲ್ ತಗೊಂಡು ಕಾಲ, ಯಾಕಂದ್ರೆ ನೈಟ್ ಇದೆಯಲ್ಲ, ಅದಕ್ಕೋಸ್ಕರ ಯಾರ್ದಾದ್ರು ಇಲ್ಲಿ ಬೈಕ್ ಇಸ್ಕೊಂಡು ಹೋಗ್ತೀನಿ. ಆದಷ್ಟು ಬೇಕು ಅವ್ರಿಗೆ ಮೀಟಾಗಿ ಅವ್ರ ಜೊತೆ ಒಂದು ಫೋಟೋ ಎಳೆದು ಬರಬೇಕು. ಸಣ್ಣಂದಿರೋಂಥ ಟೂರಿಗೆ ಅದು ಎಲ್ಲಿ ಹೋಗಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಗುರು ನಾ ಈ ಥರ ಸೈಕಲಲ್ಲಿ ಮಾಡ್ತಾ ಇರೋದು. ಪರವಾಗಿಲ್ಲ, ಏನೋ ಒಂಥರ ಖುಷಿನೇ, ಬಟ್ಟು ಚಿಂತೆ ಜಾಸ್ತಿ ಇರ್ತಾವೆ. ಯಾಕಂದರೆ ಪ್ರತಿಯೊಂದಕ್ಕೂ ಚಿಂತೆ ಮಾಡ್ಬೇಕಾಗ್ತದೆ. ಸೈಕಲ್ ಏನಾಗುತ್ತೋ ನಡೆದಾರಿಯಲ್ಲಿ, ಮತ್ತು ಹಿಂದ್ಗಡೆ ಕಟ್ಟಿದ್ದು ಲಗೇಜ್ ಎಲ್ಲಿ ಬೀಳುತ್ತೋ, ಮತ್ತು ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲ್ಲೋ, ಮತ್ತು ಏನಾದರೂ ಪ್ರಾಬ್ಲಮ್ ಆಗ್ತದೋ ಅಂತ, ಯಾವ ಸ್ಕೂಲಿಗೆ ವಿಸಿಟ್ ಕೊಡಬೇಕು, ಮತ್ತು ಎಲ್ಲಿ ಊಟ ಮಾಡಬೇಕು, ಅದೇನೋ ಟೈಮ್ ತಕ್ಕಂಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಚಿಂತೆ ಮಾಡ್ಕೊಂಡು ಚಾರ್ಜಿಂಗ್ ಅದು ಇದು ಮಣ್ಣು ಮಸಿ ಇಟ್ಕೊಂಡು ಇಲ್ಲಿ ಬರ್ಬಿಟ್ಟೆ. ಸ್ವಲ್ಪ ಹುಷಾರಿಲ್ಲಾರಂಗೆ ಆಗಿತ್ತು. ತಾಳಿಕೋಟೆಯಲ್ಲಿ ಟ್ಯಾಬ್ಲೆಟ್ ತಗೊಂಡೆ, ಅಲ್ಲಿಂದ ಹಾಕೊಂಬಂದೆ. ಸ್ವಲ್ಪ ಈಗ ಪರವಾಗಿಲ್ಲ, ಆದರೆ ಓಕೆ. ಚಳಿ ಜಾಸ್ತಿ ಇದೆ ಗುರು, ತಡ್ಕೋಕ್ಕೆ ಆಗಲ್ಲ. ನಿನ್ನೆ ಅಂತರೂ ಸಿಕ್ಕಾಪಟ್ಟೆ ಮನಸ್ಸು ಬೇಜಾರಾಯಿತು. ಬಟ್ ನನ್ನ ಹತ್ರ ಓದ್ಕೋಕ್ಕೆ ಬೆಡ್ಶೀಟ್ನೂ ಇರಲಿಲ್ಲ, ಬರೀ ಟೆಂಟ್ ಒಂದೇ ಇತ್ತು. ಅದಕ್ಕೋಸ್ಕರ ನಾನು ಇವತ್ತು ಬಸವನ ಬಾಗೇವಾಡಿ ಹತ್ರ ಎರಡು ಬೆಡ್ಶೀಟ್ ತಂದೆ 350 ಕೊಟ್ಟು, ಎಷ್ಟು 300. ಈಗ ಅವೇ ಹಾಸ್ಕೊಂಡು ಮಲ್ಕೋಬೇಕು. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಮೊನ್ನೆ ಅಂತರೂ 2 ದಿನ ನೆಮ್ಮದಿಯಾಗಿ ನಿದ್ದೆನೇ ಮಾಡಿಲ್ಲ. ಚಳಿ ಈಗಲೂ ಜಾಸ್ತಿ ಚಳಿ ಇದೆ. ಬಟ್ ನಾನು ಬೆಡ್ಶೀಟ್ ತಗೊಂಡಿಲ್ಲ, ಅದು ಖುಷಿ, ಚಳಿ ಇಡ್ತಾ ಇಲ್ಲ ಅಷ್ಟೇ. ಒಂದು ಸೆಕೆಂಡ್ ಜೀವ ಬಾಯಿನೇ ಬಂದಂಗೆ ಐತೆ ಗುರು. ನನಗೆ ನಾಯಿ ಅಂದರೆ ತುಂಬ ಭಯ. ಮತ್ತು ಅವರು ಪೆಟ್ರೋಲ್ ಬಂಕ್ ಓನರ್ ಹತ್ರ ವಿಡಿಯೋ ಇದೆ, ಅವರು ಹೆಂಗನ ಬಚಾವ್ ಮಾಡಿದರು. ಈಗ ಸ್ವಲ್ಪ ಸಮಾಧಾನ ಐತೆ. ಹಾಂ, ಮತ್ತು ನೀವೇನು ತಪ್ಪು ತಿಳ್ಕೊಬೇಡ್ರಿ, ಇಷ್ಟು ಭಯ ಇದ್ದು ಹಂಗೆಲ್ಲ ಸುತ್ತಾಡೋದಕ್ಕೆ ಇಡೀ ಕರ್ನಾಟಕ ಮ್ಯಾಗ ಅಂತ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಭಯ ಮತ್ತು ಎಲ್ಲರಿಗೂ ಇರುತ್ತೆ. ನಿಮ್ಗೆ ಇರುತ್ತೆ, ನಮಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಸೊ ಇವತ್ತು ಇಷ್ಟೆಲ್ಲ ನಡೀತು. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.